ಅವ್ರು ಹೇಳಿದ್ದು ಸೌಜನ್ಯಾಳಿಗೆ ನ್ಯಾಯ ಕೊಡಿಸಲೇಬೇಕು. ಆ ನ್ಯಾಯ ಬೀದಿಲಿ ಸಿಗೋದಲ್ಲ ರೀ. ಸಮಾವೇಶಗಳನ್ನು ಮಾಡಿದ್ರೆ, ಜಸ್ಟಿಸ್ ಫಾರ್ ಸೌಜನ್ಯ ಹ್ಯಾಶ್ಟ್ಯಾಗ್ ಹಾಕೊಂಡ್ರೆ ಸಿಗೋದಲ್ಲ. ಈಗ ಪ್ರಕರಣದಲ್ಲಿ ತೀರ್ಪು ಬಂದಿದೆ. ಸಂತೋಷ್ ರಾವ್ ಆರೋಪಿಯಾಗಿದ್ದಂಥ ಸಂತೋಷ್ ರಾವ್ ನಿರಪರಾಧಿ ಅಂತ ಕೋರ್ಟ್ ಹೇಳಿದೆ. ಈತನ ಮೇಲಿನ ಆರೋಪ ಸಾಬೀತುಪಡಿಸೋದಕ್ಕೆ ಸಾಕ್ಷ್ಯಗಳು ಸಫಿಷಿಯೆಂಟ್ ಇಲ್ಲ ಅಂತ ಕೋರ್ಟ್ ಹೇಳಿದೆ. ಹಂಗಿದ್ದ ಮೇಲೆ ಇವರ ಆರೋಪ ಇರೋದು ಬೇರೆ ಯಾರೋ ಮಾಡಿದ್ದಾರೆ. ಬೇರೆ ಯಾರೋ ಏನು ಹೆಸರುಗಳು ಗೊತ್ತಿದ್ದಾವೆ, ಇವ್ರಿಗೆ ಹೆಸರುಗಳು ಗೊತ್ತಿದ್ದಾವೆ. ವೀರೇಂದ್ರ ಹೆಗ್ಗಡೆ ಅವರ ತಮ್ಮನ ಮಗ, ಆತನ ಮೇಲೆ ನಿಶ್ಚಲ್ ಜೈನ್ ಮೇಲೆ ಆರೋಪ ಮಾಡಿದ್ದಾರೆ. ಇನ್ನು 3 ಜನ ಹುಡುಗರು, ಉದಯ್ ಜೈನು, ಮಲ್ಲಿಕ್ ಜೈನು, ಇನ್ನೊಬ್ಬ ಧೀರಜ್ ಜೈನ್ ಅಂತ, ಆ 3 ಜನರ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ. ಆತ ನಿರಪರಾಧಿ, ಇವರು ಮಾಡಿದ್ದು ನೋಡಿ ಆ್ಯಕ್ಚುಲಿ ಅಂತ ಕೋರ್ಟಿಗೆ ಅಪ್ಲಿಕೇಶನ್ ಹಾಕಬೇಕು. ಮರು ತನಿಖೆ ಮಾಡಿ ಅಂತ ಅಪ್ಲಿಕೇಶನ್ ಹಾಕಬೇಕು. ನ್ಯಾಯಾಲಯ ಕೇಳುತ್ತೆ, ಹೊಸದಾಗಿ ಏನಾದರೂ ಅಂಶಗಳಿದ್ದಾವ ನಿಮ್ಮ ಹತ್ರ, ತನಿಖೆಯಲ್ಲಿ ಕನ್ಸಿಡರ್ ಆಗದೇ ಇರುವಂಥ ಯಾವುದಾದ್ರೂ ಅಂಶಗಳಿದ್ದಾವ ಅಂತ ಕೋರ್ಟ್ ಕೇಳುತ್ತೆ. ಇಷ್ಟು ದಿವಸ ಅಂಶಗಳಿದ್ದಾವೆ, ಅವು ಗಿರೀಶ್ ಮಟ್ಟಣ್ಣವ್ರ ಮೊಬೈಲ್ನಲ್ಲಿದ್ದಾವೆ ಅಂತ ಹೇಳಬೇಕಾಗಿತ್ತು. ಗಿರೀಶ್ ಮಟ್ಟಣ್ಣವ್ರ ಮೊಬೈಲ್ನಲ್ಲಿದೆ, ತೋರಿಸ್ತೀನಿ ಅಂದಿದ್ದು ನೋಡಿದಿರಲ್ಲ. ಅಥವಾ ಅಂಶಗಳಿದ್ದಾವೆ, ಅವು ತಿಮ್ರೋಡಿ ಮೊಬೈಲ್ನಲ್ಲಿದ್ದಾವೆ ಅಂತ ಹೇಳಬೇಕಾಗಿತ್ತು. ತಿಮ್ರೋಡಿ ಹೇಳಿಲ್ವಾ, ಈ ದೆಹಲಿ ಪೊಲೀಸರಿಗೆ ತೋರಿಸ್ದೆ ನಾನು, ದಂಗಾಗ್ಬಿಟ್ರು ದೆಹಲಿ ಪೊಲೀಸರು ನೋಡಿ, ಹೀಗೆಲ್ಲ ನಡೆಯುತ್ತಾ ಅಲ್ಲಿ ಅಂತ ಕೇಳಿದ್ರು ಅಂತ. ಹಂಗೆ ಹೇಳಬೇಕಾಗಿತ್ತು. ಅವರು ಮೊಬೈಲ್ ಕೊಡ್ತಾರೋ ಕೊಡೋದಿಲ್ವೋ. ಈಗ ನೋಡಿದ್ರೆ ಚಿನ್ನಯ್ಯ ಬುರುಡೆ ತೋರಿಸ್ತೀನಿ ಅಂತ ಬಂದವನು ಕೂಡ ಸೌಜನ್ಯ ಪ್ರಕರಣ ನನಗೆ ಗೊತ್ತು ಅಂತಿದ್ದಾನೆ, ಅದರಲ್ಲಿ ಆರೋಪಿಗಳು ಯಾರು ಅಂತ ನನಗೆ ಗೊತ್ತು ಅಂತ ಆತಂದೇ ವಿಡಿಯೋ ರೆಕಾರ್ಡ್ ಮಾಡಿದ್ದು ಯೂಟ್ಯೂಬಲ್ಲಿ ಹಾಕಿಲ್ವಾ? ಆ ಅಂಶ ಇಟ್ಕೊಂಡು ಕೋರ್ಟ್ಗೆ ಹೋಗ್ಬೋದು. ಇನ್ನೊಬ್ಬ ಮಹಿಳೆ ಮಂಡ್ಯ ಜಿಲ್ಲೆಯವರು, ಅವರು ಬಂದಿದ್ದಾರೆ. 13 ವರ್ಷಗಳ ಹಿಂದೆ 2012 ಆವತ್ತು ಸೌಜನ್ಯ ರೇಪ್ ಆದ ದಿವಸ ಇದೆಯಲ್ಲ, ರೇಪ್ ಆ್ಯಂಡ್ ಮರ್ಡರ್ ಆದ ದಿವಸ ಅಕ್ಟೋಬರ್ ತಿಂಗಳಲ್ಲಿ ನಾನು ಯಾವುದು ಶಾಂತಿವನದ ಮುಂದೆ ಕೂತ್ಕೊಂಡಿದ್ದೆ. ಬಸ್ ಸ್ಟಾಪಲ್ಲಿ ಬಸ್ ಕಾಯ್ತಾ ಕೂತ್ಕೊಂಡಾಗ ನನ್ನ ಕಣ್ಣು ಮುಂದೆನೇ ಸೌಜನ್ಯನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ಬಿಟ್ರು ಅಂತ ಹೇಳುವ ಒಬ್ಬ ಮಹಿಳೆ ಬಂದಿದ್ದಾಳೀಗ. ಅದಕ್ಕಿಂತ ಸಾಕ್ಷ್ಯ ಬೇಕೇನ್ರಿ ಒಂದು ಕೇಸನ್ನು ರೀಓಪನ್ ಮಾಡೋದಕ್ಕೆ? ಈ 2 ಹೊಸ ಅಂಶಗಳ ಆಧಾರದ ಮೇಲೆ ಮರು ತನಿಖೆ ಆಗಬೇಕು ಅಂತ ಕೋರ್ಟಿಗೆ ಹೋದರೆ ನ್ಯಾಯಾಲಯ ಒಪ್ಪತ್ತೆ. ಚಿನ್ನಯ್ಯಂದು ಒಂದು ಅಫಿಡವಿಟ್ ಹಾಕಬೇಕು, ಆ ಮಹಿಳೆದೊಂದು ಅಫಿಡವಿಟ್ ಹಾಕಬೇಕು, ಫಿನಿಶ್, ಮರು ತನಿಖೆ ಆಗುತ್ತೆ. ಸೌಜನ್ಯಾಳನ್ನು ನಿಜವಾಗಿಯೂ ರೇಪ್ ಆ್ಯಂಡ್ ಮರ್ಡರ್ ಮಾಡಿದವ್ರಿಗೆ ಶಿಕ್ಷೆ ಕೊಡಿಸುವುದಕ್ಕೊಂದು ಸುವರ್ಣಾವಕಾಶ. ಸೌಜನ್ಯ ತಾಯಿ ಒಪ್ಪಬೇಕು ಅಷ್ಟೇ, ಸೌಜನ್ಯ ತಾಯಿ ಒಪ್ಪಬೇಕು.